ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 14 ಜೂನ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ತಿಳ್ಕೊಂಬರೋಣ ಬನ್ನಿ. ಅದೇ ರೀತಿ ಯಾವಾಗ ಈ ಗೌರ್ಮೆಂಟ್ ಕಂಟಿನ್ಯೂ ಆಯಿತು, ಮೋದಿ ಗೌರ್ಮೆಂಟ್ ಯಾವಾಗ ಕಂಟಿನ್ಯೂ ಆಯಿತು, ಈ 10 ವರ್ಷದಿಂದ ಏನು ಗೌರ್ಮೆಂಟ್ ನಡೆಸ್ತಾ ಇದ್ರು ಅದನ್ನು ಕಂಟಿನ್ಯೂ ಆಯಿತು. ಅದೇ ರೀತಿ ಇದರ ಪಾಲಿಸಿಗಳು ಕೆಲವೊಂದು ಕಂಟಿನ್ಯೂ ಆಯಿತು. ಹಾಗೆ ಮಿನಿಸ್ಟ್ರುಗಳನ್ನು ಕಂಟಿನ್ಯೂ ಆದರು. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವ್ರನ್ನು ಕಂಟಿನ್ಯೂ ಆದರು. ಅವ್ರದ್ದು ಒಂದು ಪಾಲಿಸಿ ಇತ್ತು, ಒಂದು ಗೋಲ್ ಇತ್ತು, ಒಂದು ಏಮ್ ಇತ್ತು, ಒಂದು 50,000 ಕೋಟಿಯಷ್ಟು ಡಿಫೆನ್ಸ್ ಎಕ್ಸ್ಪೋರ್ಟ್ ಮಾಡಬೇಕು ಅಂತ. ಹಾಗಾಗಿ ಇದು ನೋಡೋಣ ಏನಾಯಿತು ಬನ್ನಿ ನೋಡೋಣ, ಮುಂದೆ ನೋಡೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 20,465.60ಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು ಇವತ್ತು 66.70 ಅಷ್ಟು ಏರಿಕೆ ಆಗಿದೆ. ಹಾಗೆ ನೋಡೋದಾದರೆ BSE ಸೆನ್ಸೆಕ್ಸ್ ಸುಮಾರು 181.88 ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 76,992.77 ಪಾಯಿಂಟಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳಂತ ಹೇಳಿದ್ರೆ ವೊಡಾಫೋನ್ ಐಡಿಯಾ ಇವತ್ತು ಸುಮಾರು 4.11% ಅಷ್ಟು ಏರಿಕೆ ಆಯಿತು. ಅಂದರೆ ಸುಮಾರು ಇದು ಕ್ಲೋಸ್ ಆಗಬೇಕಾದ್ರೆ ₹16.73 ಹೋಗಿದೆ ವೊಡಾಫೋನ್ ಐಡಿಯಾ ಶೇರ್ಸ್. ಹಾಗೆ ಟ್ರೆಂಡಿಂಗ್ ಶೇರ್ ಅಂದರೆ IRB ಇನ್ಫ್ರಾ, ಇದರಲ್ಲಿ ಸುಮಾರು 1% ಅಷ್ಟು ಏರಿಕೆ ಆಗಿದೆ. ಅಂದರೆ ₹67.18 ಇವಾಗ. ಅದೇ ರೀತಿ ರಿಲಯನ್ಸ್ ಪವರ್, ನಿನ್ನೆ ಇದ್ರ ಬಗ್ಗೆನೂ ಮಾತಾಡಿದ್ವಿ ನಾವು. ಇವಾಗ ಇದು ಹೆಚ್ಚು ಕಡಿಮೆ ₹31.32 ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಸುಮಾರು 24 ಪೈಸೆ ಇವತ್ತು ಏರಿಕೆ ಆಗಿದೆ ಟ್ರೆಂಡಿಂಗ್ ಶೇರ್. ಹೆರಿಟೇಜ್ ಫುಡ್ಸ್ ಇವತ್ತು ನೋಡೋದಾದರೆ ಸುಮಾರು 3.15% ಅಷ್ಟು ಇಳಿಕೆ ಆಗಿದೆ. ಅಂದರೆ ಇವಾಗ ಇದು ಸುಮಾರು ಕ್ಲೋಸ್ ಆಗಬೇಕಾದ್ರೆ ₹577.20 ಕ್ಲೋಸ್ ಆಗಿದೆ. ಹಾಗೆ ಟಾಟಾ ಮೋಟರ್ಸ್ನಲ್ಲಿ ನಾವು ನೋಡೋದಾದರೆ ಇವತ್ತು ಸುಮಾರು ಹತ್ತಿರ 1,000 ಟಚ್ ಆಗೋ ಚಾನ್ಸಸ್ ಇದೆ. ಇದು ₹993.40 ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ₹7.55 ಅಷ್ಟು ಏರಿಕೆ ಆಗಿದೆ. ಹಾಗೆ IRFCನಲ್ಲಿ ಸುಮಾರು ₹33 ಅಷ್ಟು ಇಳಿಕೆ ಇದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಯಿತು ಅಂದರೆ ಐಚರ್ ಮೋಟರ್ಸ್ ನೋಡೋದಾದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ₹133.60 ಅಷ್ಟು ಏರಿಕೆ ಆಗಿದೆ. ಹಾಗೆ ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲಿ ನೋಡೋದಾದರೆ ₹66.90 ಅಷ್ಟು ಏರಿಕೆ ಆಗಿದೆ. ಹಾಗೆ ಅಡಾನಿ ಪೋರ್ಟ್ಸ್ ಪ್ರತಿಯೊಂದು ಶೇರಲ್ಲಿ ಇವತ್ತು ಒಂದೇ ದಿವಸದಲ್ಲಿ ₹26.25. ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ನಲ್ಲಿ ₹47.85 ಏರಿಕೆ ಆಗಿದೆ. ಹಾಗೆ ಟೈಟನ್ನಲ್ಲಿ ಸುಮಾರು ₹57.85. SBI ಲೈಫ್ ಇನ್ಶೂರೆನ್ಸ್ ನೋಡೋದಾದ್ರೆ ₹20 ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಸಿಪ್ಲಾದಲ್ಲಿ ₹20.20 ಅಷ್ಟು ಏರಿಕೆ ಆಗಿದೆ. ಹಾಗೆ ಭಾರತ್ ಪೆಟ್ರೋಲಿಯಂ, ಅಡಾನಿ ಎಂಟರ್ಪ್ರೈಸಸ್, HDFC ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, HDFC ಲೈಫ್, ಹಾಗೆ ಟಾಟಾ ಮೋಟರ್ಸ್, ಬಜಾಜ್ ಫಿನಾನ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, JSW ಸ್ಟೀಲ್, ಆಕ್ಸಿಸ್ ಬ್ಯಾಂಕ್, ಗ್ರಾಸಿಮ್ ಇಂಡಸ್ಟ್ರೀಸ್, ಹಿಂಡಾಲ್ಕೋ ಇಂಡಸ್ಟ್ರೀಸ್, ಏಷಿಯನ್ ಪೇಂಟ್ಸ್, ಬಜಾಜ್ ಆಟೋದಲ್ಲಿ ಇವತ್ತು ಏರಿಕೆ ಕಂಡಿದೆ. ಹಾಗೆ GP ಇಕೋ ಸೊಲ್ಯೂಷನ್ಸ್ ಇಂಡಿಯಾ ಲಿಮಿಟೆಡ್, ಇದು SME IPO ನೋಡೋದಾದರೆ ₹90 ₹94 ಅಷ್ಟು ರೇಂಜ್ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟು ₹1,08,000. ಹಾಗೆ ಇವತ್ತು ಓಪನ್ ಆಗಿದೆ. ಕ್ಲೋಸ್ ಆಗೋದು 19ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಇದು ಬಂದು ಸೋಲಾರ್ ಇನ್ವರ್ಟರ್ಸು, ಸೋಲಾರ್ ರಿಲೇಟೆಡ್ ಏನಿದೆ ಅದರ ರಿಲೇಟೆಡ್ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ನೋಡ್ಬೋದು ಈ IPOನ ನೀವು ಬೇಕಿದ್ರೆ. ಹಾಗೆ ಈ ಹುಂಡೈ IPO ಬರುತ್ತೆ. ಇದು ನಮ್ಮ ದೇಶದ ಅತಿ ದೊಡ್ಡ IPO ಆಗಲಿದೆ. ಹಾಗೆ ಇವ್ರದ್ದು ಏನು DRHPನ ಇವರು ಆದಷ್ಟು ಬೇಗ ಇವರು ಕನ್ಸರ್ನ್ಡ್ ಡಿಪಾರ್ಟ್ಮೆಂಟಿಗೆ ಇವರು ಸಬ್ಮಿಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಹುಂಡೈ IPO ಬರುತ್ತೆ. ಈ ಹುಂಡೈ ಮೋಟರ್ಸ್ ಏನಿದೆ, ಹುಂಡೈ ಮೋಟರ್ಸ್ ಇಂಡಿಯಾ ಲಿಮಿಟೆಡ್, ಅದರದ್ದು ಇದು IPO ಒಂದು ಭಾರತ ದೇಶದ ಅತಿ ದೊಡ್ಡ IPO ಆಗಲಿದೆ. LIC ಇಲ್ಲಿ ತನಕ ದೊಡ್ಡ IPO ಇತ್ತು. ಇದ್ರ ಬಗ್ಗೆ ಮುಂಚೆನೂ ಸ್ವಲ್ಪ ಮಾತಾಡಿದ್ದೀವಿ. ಹಾಗೆ ರೇಲ್ ಟೆಕ್ ನೋಡೋದಾದ್ರೆ ರೇಲ್ ಟೆಕ್ಕಿಗೆ ಇವಾಗ 24.15 ಕೋಟಿಯಷ್ಟು ಒಂದು ಫೈಬರ್ ನೆಟ್ ಕಾರ್ಪೊರೇಷನ್ ಲಿಮಿಟೆಡ್, ಒಂದು ತಮಿಳ್ನಾಡು ಇಂದ ಇದಕ್ಕೆ ಒಂದು ಆರ್ಡರ್ ಸಿಕ್ಕಿದೆ. 24.15 ಕೋಟಿದು ಆರ್ಡರ್ ಸಿಕ್ಕಿದೆ. ಮೇ ಬಿ ಇದರಲ್ಲಿ ಶೇರ್ಸ್ಗಳಲ್ಲಿ ಸ್ವಲ್ಪ ಏರಿಕೆ ಆಗ್ಬೋದು. ಹಾಗೆ ಮರೈನ್ ಎಲೆಕ್ಟ್ರಿಕಲ್ಸ್ಗೆ ಸುಮಾರು 8 ಕೋಟಿಯಷ್ಟು ಒಂದು ಉಡುಪಿ ಕೋಚಿನ್ ಶಿಪ್ ಯಾರ್ಡು ಮತ್ತು ಸ್ನೈಡಿಯರ್ ಎಲೆಕ್ಟ್ರಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ಒಂದು ಆರ್ಡರ್ ಸಿಕ್ಕಿದೆ. ಹಾಗಾಗಿ ಮರೈನ್ ಎಲೆಕ್ಟ್ರಿಕಲ್ಸ್ನಲ್ಲೂ ಸ್ವಲ್ಪ ಏರಿಕೆ ಆಗೋ ಚಾನ್ಸಸ್ ಇದೆ. ಹಾಗೆ ಟಾಟಾ ELXI ಮತ್ತು ರೆಡ್ ಹ್ಯಾಟ್, ಇದರಲ್ಲಿ ಏನಾಗಿದೆ, ಇವರು ಕೊಲ್ಯಾಬ್ರೇಷನ್ ಮಾಡಿದ್ದಾರೆ. ಇವರು ಮಧ್ಯದಲ್ಲಿ ಕೊಲ್ಯಾಬ್ರೇಷನ್ ನಡೆದಿದೆ 5G ನೆಟ್ವರ್ಕ್ ಇನೋವೇಷನ್ ಮಾಡೋದಕ್ಕೆ. ಟಾಟಾ ELXI ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶೇರು ಅಂತಲೂ ಅನ್ನಿಸ್ಕೊಳ್ಳುತ್ತೆ. ಇದು ರಿಲೇಟೆಡ್ ಸಾಫ್ಟ್ವೇರು, ಆಮೇಲೆ ಇನೋವೇಷನ್, ರಿಸರ್ಚ್ ಜಾಸ್ತಿ ಮಾಡ್ತಾರೆ ಸಾಫ್ಟ್ವೇರ್ ಫೀಲ್ಡಲ್ಲಿ. ಹಾಗೆ ಇದರಲ್ಲಿ ನೋಡ್ಬೋದು ಮುಂದೆ ಏನಾಗುತ್ತೋ ಅಂತ ನಾವು ನೋಡಬೇಕಾಗುತ್ತೆ. ಹಾಗೆ ಅಂಬುಜಾ ಸಿಮೆಂಟ್ ಇದು ಅಡಾನಿ ಅವ್ರದ್ದು ಇದು ಕಂಪನಿ ಅಂಬುಜಾ ಸಿಮೆಂಟು. ಪೆನ್ನಾ ಸಿಮೆಂಟ್ನ ಇವರು ಅಕ್ವೈರ್ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಒಂದು ಏರಿಕೆ ಆಗೋದಕ್ಕೆ ಚಾನ್ಸಸ್ ಇದೆ. ಮತ್ತು ಏರಿಕೆ ಇವತ್ತು ಸ್ವಲ್ಪ ಕಾಣಿಸ್ತು. ಅಂದರೆ ಒಂದು 6 ತಿಂಗಳಲ್ಲಿ ಸುಮಾರು ಹತ್ತಿರ ಒಂದು 28.94%, ಅಂದರೆ 29% ಒಂದು ಏರಿಕೆ ಆಗಿರೋ ಒಂದು ರಿಟರ್ನ್ಸ್ ಕೊಟ್ಟಿರೋ ಒಂದು ಒಳ್ಳೆ ಶೇರ್ ಅಂತಲೇ ಹೇಳ್ಬೋದು. ಹಾಗೆ ನೋಡೋದಾದರೆ 99ರಲ್ಲಿ ನಾವು ನೋಡೋದಾದರೆ ಇದು ಸುಮಾರು ₹17.38 ಇತ್ತು. ಇವಾಗ ನೀವು ನೋಡ್ಬೋದು ಈ ಶೇರು ಸುಮಾರು ₹673.60 ಇದೆ.
ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ಲೆಮನ್ ಟ್ರೀ ಹೋಟೆಲ್ಸ್ ಒಂದು ರಾಜಸ್ಥಾನದಲ್ಲಿ ಒಂದು ಹೋಟೆಲ್ ಇವಾಗ ಮತ್ತೆ ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಹಾಗಾಗಿ ಇದರಲ್ಲೂ ಸ್ವಲ್ಪ ಒಂದು ನೋಡ್ಬೋದು ಶೇರ್ಸ್ನಲ್ಲಿ ಸ್ವಲ್ಪ ಏರಿಕೆ ಕಾಣಿಸ್ತು. ಹಾಗೆ ಶೇರ್ಸ್ ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಸ್ ಮುಂದೆ ಒಂದು ಒಳ್ಳೆ ರಿಟರ್ನ್ಸ್ ಕೊಡೋದು, ಒಂದು ಏರಿಕೆ ಆಗೋ, ಒಂದು ಬೆಳೆಯೋ ಒಂದು ಶೇರು ಅಂತ ಕಂಪನಿ, ಬ್ಯಾಂಕಿಂಗ್ ಕಂಪನಿ ಅಂತಲೇ ಹೇಳ್ತಾ ಇದ್ದಾರೆ ಒಂದು ಎಕ್ಸ್ಪರ್ಟ್ಸ್, ಬ್ರೋಕರೇಜ್ಗಳು ನೋಡಬೇಕು. ಹಾಗೆ ಎಕ್ಸ್ ಡಿವಿಡೆಂಟ್, ಇವತ್ತು ಎಕ್ಸ್ ಡಿವಿಡೆಂಟ್ ಶೇರ್ಸ್ಗಳು ಅಂತ ಹೇಳಿದ್ರೆ ACC 7 ರೂಪಾಯಿ, ಹಾಗೆ ಅಡಾನಿ ಎಂಟರ್ಪ್ರೈಸಸ್ 1 ರೂಪಾಯಿ 30 ಪೈಸೆ ಡಿವಿಡೆಂಟ್, ಹಾಗೆ ಅಡಾನಿ ಪೋರ್ಟ್ಸ್ 6 ರೂಪಾಯಿ, ಅಂಬುಜಾ ಸಿಮೆಂಟ್ 2 ರೂಪಾಯಿ, ಹಾಗೆ ಅಡಾನಿ ಟೋಟಲ್ ಗ್ಯಾಸ್ 25 ಪೈಸೆ, ಹಾಗೆ ಬಜಾಜ್ ಆಟೋ 80 ರೂಪಾಯಿ ಡಿವಿಡೆಂಟು, ಹಾಗೆ ಕೆನರಾ ಬ್ಯಾಂಕ್ 3 ರೂಪಾಯಿ 22 ಪೈಸಾ ಡಿವಿಡೆಂಟ್, HUL ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ 24 ರೂಪಾಯಿ ಡಿವಿಡೆಂಟ್, ಹಾಗೆ LTTS 33 ರೂಪಾಯಿ ಡಿವಿಡೆಂಟ್, ಹಾಗೆ VST ಇಂಡಸ್ಟ್ರೀಸ್ ಸುಮಾರು 150 ರೂಪಾಯಿ ಅಷ್ಟು ಡಿವಿಡೆಂಟ್ ಕೊಟ್ಟಿದೆ. ಹಾಗೆ ಇದು ಇವತ್ತು ಎಕ್ಸ್ ಡಿವಿಡೆಂಟ್ ಡೇಟ್ 14ನೇ ತಾರೀಕು ಜೂನ್. ಹಾಗೆ ಬಜಾಜ್ ಹೌಸಿಂಗ್ ಫಿನಾನ್ಸ್ ಇವರು SEBI ಅವ್ರ ಜೊತೆ ಇವರು ಇದು DRHPನ ಪ್ರಾಸ್ಪೆಕ್ಟಸ್ನ ಇವರು ಫೈಲ್ ಮಾಡಿದ್ದಾರೆ. ಅಂದರೆ ಇವರು IPOಗೆ ಬರೋಕ್ಕೆ ರೆಡಿ ಇದ್ದಾರೆ ಅಂತ. ಹಾಗೆ ಅದಕ್ಕೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಇದು ಒಂದು ದೊಡ್ಡ ಒಂದು ಬಜಾಜ್ ಫಿನಾನ್ಸ್ಗೆ ಒಂದು ಒಳ್ಳೆ ಇದು ಕೊಡ್ಬೋದು. ಇದು ಬಜಾಜ್ ಫಿನಾನ್ಸ್ ಸುಮಾರು ಹೆಚ್ಚು ಕಡಿಮೆ ಒಂದು 3,000 ಕೋಟಿ ಅವ್ರದ್ದು ಬೆಲೆ ಬಾಳುವಷ್ಟು ಶೇರ್ಸ್ಗಳನ್ನ ಇವರು ಸೇಲ್ ಮಾಡ್ತಾರೆ. ಹಾಗಾಗಿ ಬಜಾಜ್ ಫಿನಾನ್ಸ್ನಲ್ಲೂ ಹೋಗುತ್ತೆ, ಬಜಾಜ್ ಹೌಸಿಂಗ್ ಫಿನಾನ್ಸ್ ಬೇರೆ ಆಗುತ್ತೆ, ಬಜಾಜ್ ಫಿನಾನ್ಸ್ ಬೇರೆ ಆಗುತ್ತೆ. ಅದೇ ರೀತಿ ಫ್ರೆಶ್ ಕ್ಯಾಪಿಟಲ್ನ ರೈಸ್ ಮಾಡ್ತಾರೆ, ಒಂದು 4,000 ಕೋಟಿ, ಹೆಚ್ಚು ಕಡಿಮೆ ಇದು ಒಂದು 7,000 ಕೋಟಿ ಬೆಲೆ ಬಾಳುವ ಒಂದು IPO ಅನ್ಬೋದು. ಅದರಲ್ಲಿ ಬಜಾಜ್ ಫಿನಾನ್ಸ್ದು ಒಂದು ಡಿಮ್ಯಾಂಡು ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವ್ರ ಹತ್ರನೇ ಬಜಾಜ್ ಹೌಸಿಂಗ್ ಫಿನಾನ್ಸ್ದು ಶೇರ್ಸು ಇವರು ಸೇಲ್ ಮಾಡ್ಕೊಳ್ತಾರೆ. ಅದನ್ನು ನಾವು ವಾಚ್ ಮಾಡಬೇಕು. ಹಾಗೆ ಡಿಫೆನ್ಸ್ ಕಂಪ್ನಿ ಶೇರ್ಸ್ಗಳಂತ ಹೇಳಿದ್ರೆ ಇವಾಗ ಹೇಗೆ ಗೌರ್ಮೆಂಟ್ ಕಂಟಿನ್ಯೂ ಆಯಿತು ಅದೇ ರೀತಿ ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗಿದ್ದಾರೆ. ಮೇನ್ ಏನು ಗೌರ್ಮೆಂಟು ಮೋದಿಯವ್ರ ಗೌರ್ಮೆಂಟು ಕಂಟಿನ್ಯೂ ಆಯಿತು ವಿತ್ ಕೊಲಾಬ್ರೇಷನ್ ವಿತ್ ಅದರ ಬೇರೆ ಪಾರ್ಟೀಸ್. ಬಟ್ ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗಿದ್ದಾರೆ, ಮತ್ತು ಹೋಮ್ ಮಿನಿಸ್ಟರ್ನು ಕಂಟಿನ್ಯೂ ಆಗಿದ್ದಾರೆ. ಹಾಗೆ ನಮ್ಮ ಪ್ರಧಾನಮಂತ್ರಿಗಳು ಕಂಟಿನ್ಯೂ. ಹಾಗಾಗಿ ಪಾಲಿಸಿ ಏನು ಬಿಸ್ನೆಸ್ ಪಾಲಿಸಿ ಇದೆ, ಮತ್ತು ಇದು ಶೇರ್ ಮಾರ್ಕೆಟಿಗೆ ಒಂದು ಪ್ಲಸ್ ಪಾಯಿಂಟೇ ಆಗಿದೆ. ಅದ್ರ ಜೊತೆಗೆ ಡಿಫೆನ್ಸ್ ಶೇರ್ಸ್ ನೋಡೋದಾದರೆ ಈ ಗೌರ್ಮೆಂಟ್ ಏನು ಟಾರ್ಗೆಟ್ ಇದೆ ಒಂದು 50,000 ಕೋಟಿ, ಮುಂದಿನ 5 ವರ್ಷಗಳಲ್ಲಿ ಒಂದು 50,000 ಕೋಟಿ ಅಷ್ಟು ಮಿಸೈಲ್ಗಳಿರ್ಬೋದು, ಡಿಫೆನ್ಸ್ ರಿಲೇಟೆಡ್ ಏನೇ ಇರ್ಬೋದು ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕು ಇಂಡಿಯಾದು ಅನ್ನೋದು ಒಂದು ಇವರು ಏಮ್ ಇಟ್ಕೊಂಡಿದ್ದಾರೆ, ಒಂದು ಗುರಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇದರಲ್ಲಿ ಇದು ಕಂಟಿನ್ಯೂ ಆಗುತ್ತೆ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿಕೆ ನೀಡಿದ್ದಾರೆ. ಹಾಗಾಗಿ ನೋಡೋದಾದರೆ ಡಿಫೆನ್ಸ್ ಶೇರ್ಸ್ಗಳು ಅಂತ ಹೇಳಿದ್ರೆ ಪಾರಸ್ ಇರ್ಬೋದು, PTC ಇಂಡಸ್ಟ್ರೀಸ್ ಇರ್ಬೋದು, ಪಾರಸ್ ಬಗ್ಗೆನೂ ನಾವು ಮಾತಾಡಿದ್ವಿ. ಹಾಗೆ ಬೆಮ್ಮೆಲ್ಲು ಆಲ್ರೆಡಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಮಾಜಗಾಂವ್ ಡಾಕ್, MTAR ಟೆಕ್ನಾಲಜೀಸ್, ಭಾರತ್ ಡೈನಾಮಿಕ್ಸ್, ಝೆನ್ ಟೆಕ್ನಾಲಜಿ HL, ಇವು ಕೆಲವು ಒಂದು ಡಿಫೆನ್ಸ್ ಶೇರ್ಸ್ಗಳು ಇವು. ಆಮೇಲೆ ಕೋಚಿನ್ ಶಿಪ್ ಯಾರ್ಡ್ ಇದ್ರುಗಳಲ್ಲಿ ಒಂದು ಏರಿಕೆ ಕಾಣ್ಬೋದು ಮುಂದೆ. ಇದರಲ್ಲಿ ಏನು ಇವಾಗ ಬೈಯಿಂಗ್ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ನಾವು ಒಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಭಾರತ್ ಡೈನಾಮಿಕ್ಸ್, ಇದು ಆ್ಯಕ್ಚುಲಿ ಮಿಸೈಲ್ ಮಾಡುತ್ತೆ, ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಅನಿಸುತ್ತೆ. ಭಾರತ್ ಡೈನಾಮಿಕ್ಸ್ ಹೆಚ್ಚು ಕಡಿಮೆ ಇವತ್ತು ಒಂದೇ ದಿವಸದಲ್ಲಿ ಇವತ್ತು ಹತ್ತತ್ರ ಒಂದು 5.83%, ಅಂದರೆ ಒಂದು 6% ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ರಿಟರ್ನ್ಸ್ ಕೊಟ್ಟಿದೆ. 1,578 ರೂಪಾಯಿ ಇದೆ ಇದು ಹೆಚ್ಚು ಕಡಿಮೆ ಇವಾಗ ಶೇರು. ಹಾಗೆ ಇದು ನೋಡೋದಾದರೆ ಒಂದು 2018ರಲ್ಲಿ ನೋಡೋದಾದ್ರೆ 194 ರೂಪಾಯಿ 90 ಪೈಸೆ ಇತ್ತು. ಇವಾಗ ಇದು ಸುಮಾರು 1,578 ರೂಪಾಯಿಗೆ ಹೊತ್ತು ಕ್ಲೋಸ್ ಆಗಿದೆ. ಅಂದರೆ 700% ರಿಟರ್ನ್ಸ್ ಕೊಟ್ಟಿದೆ. ಅದ್ರ ಜೊತೆಗೆ ಇದು ಒಂದು ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ಡಿಫೆನ್ಸ್ ಕಂಪ್ನಿ. ಹೇಗೆ ಈ ಗೌರ್ನಮೆಂಟ್ ಡಿಫೆನ್ಸಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದೆ ಅಂತ ಆಲ್ರೆಡಿ ಗೊತ್ತಾಗ್ತಿದೆ. ಅದಕ್ಕೆ ಒಂದು ಬಜೆಟ್ ಅಲೋಕೇಶನ್ಸ್ ಇರ್ಬೋದು, ಅದಕ್ಕೆ ಕೊಡೋ ಇಂಪಾರ್ಟೆನ್ಸು ಇರ್ಬೋದು, ಅದರಲ್ಲೇ ಗೊತ್ತಾಗುತ್ತೆ. ಈ ಶೇರ್ಸ್ಗಳಲ್ಲಿ ಬರೋ ಮುಂದಿನ ದಿನಗಳಲ್ಲಿ ಶೇರ್ಸ್ಗಳಲ್ಲಿ ಏರಿಕೆ ಆಗುತ್ತೆ ಅನ್ನೋದು ಒಂದಿದೆ. HL ನೋಡ್ಬೋದು ನೀವು ಇತ್ತೀಚೆಗೆ ಎಷ್ಟು ಏರಿಕೆ ಆಯಿತು ಈ ಗೌರ್ಮೆಂಟ್ನಲ್ಲಿ ಅಂತ. ಅದೇ ರೀತಿ ಈಗ ಇದನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ವ್ಯವಹಾರವಾಗಿ ತೊಗೋತಾ ಇದೆ. ಇದಕ್ಕೆ ನಮ್ಮ ದೇಶದ ಎಕ್ಸ್ಪೋರ್ಟ್ ಅರ್ನಿಂಗ್ಸ್ ಜಾಸ್ತಿ ಮಾಡೋದಕ್ಕೇನು ತೊಗೋತಾ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಈ ಶೇರ್ಸ್ಗಳಿಗೆ ಡಿಮ್ಯಾಂಡ್ ಬರುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.